ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಕೇಂದ್ರದ ನಾರಿಶಕ್ತಿ ವಿಧೇಯಕ ವಿರೋಧಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ. ನಾರಿಶಕ್ತಿ ವಿಧೇಯಕ ಜಾರಿಯಾಗಲೇಬೇಕು, ಕಾಂಗ್ರೆಸ್ ಇದಕ್ಕೆ ಬೆಂಬಲ ನೀಡಲೇಬೇಕು ಎಂದು ಒತ್ತಾಯಿಸಿದ ಹರತಾಳು. ಮಹಿಳಾ ವಿಧೇಯಕ ವಿರೋಧಿಸಿದ ಕಾಂಗ್ರೆಸ್ ನೀತಿ ಖಂಡಿಸಿದ ರಾಜನಂದಿನಿ, ಮಧುರಾ, ಮೇಘರಾಜ್, ಗಣೇಶ್ ಪ್ರಸಾದ್, ಶ್ರೀನಿವಾಸ್. ಬೇಸೂರು ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಜನಾಂದೋಲನ ನಿರ್ಧಾರ, ಯೋಜನೆ ಕೈಬಿಡದಿದ್ದರೆ ಉಗ್ರ ಹೋರಾಟ. ಸಮಾಲೋಚನಾ ಸಭೆಯಲ್ಲಿ ಹರತಾಳು ಹಾಲಪ್ಪ, ಇಂದೂಧರ್ ಬೇಸೂರು, ಸೂರ್ಯನಾರಾಯಣ್ ಮಾತು. ಯೋಜನೆ ಕೈಬಿಡಲು ಹಕ್ರೆ, ಸುವರ್ಣ, ಸೀತಾರಾಮ್, ಅಶೋಕ್, ಸೋಮಶೇಖರ್, ಚೇತನ್ ರಾಜ್, ವೆಂಕಟೇಶ್ ಒತ್ತಾಯ. ಈಗ ಸುದ್ದಿಯ ವಿವರ. ನಾರಿಶಕ್ತಿ ವಂದನಾ ವಿಧೇಯಕ ಸದನದಲ್ಲಿ ಸೋಲುವಂತೆ ಮಾಡಿದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಮಂಗಳವಾರ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನಗರಸಭೆ ಆವರಣದ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಎದುರು ತಟ್ಟೆಲೋಟ ಬಡಿಯುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಡಾಕ್ಟರ್ ರಾಜನಂದಿನಿ ಕಾಗೋಡು, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಧುರಾ ಶಿವಾನಂದ್, ಟಿಡಿ ಮೇಘರಾಜ್, ಗಣೇಶ್ ಪ್ರಸಾದ್, ಆರ್ ಶ್ರೀನಿವಾಸ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ದೇವೇಂದ್ರಪ್ಪ, ಪ್ರಸನ್ನ ಕೆರೆಕೈ, ಭಾವನಾ ಸಂತೋಷ್, ಪ್ರೇಮಾ ಸಿಂಗ್, ಗಾಯತ್ರಿ ಮಲ್ಲೇಶಪ್ಪ, ಸುಮಾ ರವಿ, ಸಂತೋಷ್ ಶೇಟ್, ಬಿಟಿ ರವೀಂದ್ರ, ಕೃಷ್ಣ ಶೇಟ್, ಕವಿತಾ ಜಯಣ್ಣ, ಸವಿತಾ ವಾಸು ಇನ್ನಿತರರು ಹಾಜರಿದ್ದರು. ಈ ಕಾನೂನಿನ ಆಗುಹೋಗುಗಳನ್ನು ಹೇಳಿದ್ದಾರೆ, ಯಾಕಾಗಿ ಬೇಕಿತ್ತು ಅಂತ ಹೇಳಿದ್ದಾರೆ. ಈ ಕಾನೂನನ್ನು ಜಾರಿಗೆ ತರಲಿಕ್ಕೆ ನಾನು ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ನವರಿಗೆ. ಅವರಾಗಿ ಮುಂದೆ ನಿಂತು ಈ ಕಾನೂನನ್ನು ಜಾರಿಗೆ ತರಬೇಕು, ಮೀಸಲಾತಿಯನ್ನು ಜಾರಿಗೆ ತರಬೇಕು. ಆ ಮೂಲಕ ಈ ದೇಶದ 50% ನಮ್ಮ ನಾರಿ ಸಹೋದರಿಯರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಇಲ್ಲದೇ ಇದ್ದರೆ ನೀವು ಈ ದೇಶದ ಜನರ ವಿರೋಧವನ್ನು ಕಟ್ಕೊಳ್ತೀರಿ. ಈಗಾಗಲೇ ಕಟ್ಕೊಂಡಾಗಿದೆ, ನೀವೆಲ್ಲೂ ಇಲ್ಲ ಈ ದೇಶದಲ್ಲಿ. ನೀವು ಕೆಲವೇ ರಾಜ್ಯಗಳಲ್ಲಿ ಇದ್ದೀರಿ, ಅದು ಕೂಡ ಇನ್ನೂ 1-2 ರಾಜ್ಯಗಳಲ್ಲಿ ನೀವು ಅಧಿಕಾರ ಕಳ್ಕೊಳ್ತೀರಿ, ನಾವು ಅಧಿಕಾರ ಹಿಡಿತೇವೆ. ಯಾಕೆಂದರೆ ನಾರಿಯರ ಸಿಟ್ಟು, ಆ ತಾಯಿಯ ಸಿಟ್ಟು, ಆ ಸೋದರಿಯ ಸಿಟ್ಟು ನಿಮ್ಮ ಮೇಲೆ ಇಷ್ಟಲ್ಲೇ ಸಿಟ್ಟಾಗ್ತದೆ. ಹಾಗಾಗಿ ಬೇಸರಕ್ಕಾಗಿ ಈ ಅಧಿನಿಯಮಕ್ಕೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟು ಜಾರಿಗೆ ತರೋದಕ್ಕೆ ನೀವೇ ಮುಂದೆ ನಿಂತು ಇದನ್ನು ಪಾರ್ಲಿಮೆಂಟ್ನಲ್ಲಿ ಮಂಡಿಸಬೇಕು. ಖಾಸಗಿ ನಿರ್ಣಯವನ್ನಾದರೂ ಮಂಡಿಸಬೇಕು. ಆ ಮೂಲಕ ನಿಮ್ಮ ಮರ್ಯಾದೆಯನ್ನು ನೀವು ಉಳಿಸ್ಕೋಬೇಕು. ಜನರ ಮುಂದೆ ಹೋಗೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇದು ಜಾರಿ ಆಗಲೇಬೇಕು. ಇದು ಕಳೆದ 30 ವರ್ಷಗಳಿಂದ ಚರ್ಚೆ ಆಗ್ತಿದೆ. 96ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು ಚರ್ಚೆ. ಬೇರೆ ಬೇರೆ ಸರ್ಕಾರಗಳಿದ್ದಾಗ ಚರ್ಚೆ ಆಗ್ತಾ ಬಂತು. ಆದರೆ ಕಾನೂನನ್ನು ಈ ರೀತಿ ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಆಗಲಿಲ್ಲ. ಆಗೆಲ್ಲ ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂತು. 96ನೇ ಇಸ್ವಿಯಿಂದ 26ನೇ ಇಸ್ವಿಲಿದ್ದೀವಿ. 30 ವರ್ಷಗಳಾಯಿತು. ಈ 30 ವರ್ಷಗಳಲ್ಲಿ ಅದಕ್ಕಾಗಿ ನೀವು ಅಧಿಕಾರ ಕಳ್ಕೊ 96ರಾಗೆ ನಿಮ್ಮದು ಶುರುವಾಯಿತು ಸೋಲು. ಶುರುವಾಗಿ ಆಗಿ ಇಲ್ಲಿವರೆಗೆ ಬಂದಿದ್ದೀರಿ. ಮುಂದೆ ಹೆಸರೇ ಇದ್ದಿದ್ದಾಗೆ ಕಾಂಗ್ರೆಸ್ ಹೋಗ್ತದೆ. ಗಾಂಧೀಜಿ ಹೇಳಿದಾಗ ವಿಸರ್ಜನೆ ನೀವು ಮಾಡಲಿಲ್ಲ, ಆದರೆ ಈಗ ತಾವಾಗಿ ವಿಸರ್ಜನೆ ಆಗಿ ಹೋಗ್ತೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಕೂಡಲೇ ಕಾಂಗ್ರೆಸ್ ಬೇಸರತ್ತಾಗಿ ಬೆಂಬಲ ವ್ಯಕ್ತಪಡಿಸಬೇಕು ಮತ್ತು ಎರಡೂ ಮಸೂದೆಗೆ ಸಹಕಾರ ಕೊಡಬೇಕು. ಅದರಲ್ಲೇ ಅಡಕ ಮಾಡಿದ್ದಾರೆ. ರಿಸರ್ವೇಷನ್ ಮತ್ತು ಡಿಲಿಮಿಟೇಷನ್, ಕ್ಷೇತ್ರಗಳ ಪುನರ್ವಿಂಗಡಣೆ. ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಜನರಿಗೆ. ದಕ್ಷಿಣಕ್ಕೆ ಕಮ್ಮಿ ಆಗ್ತದೆ, ಕರ್ನಾಟಕಕ್ಕೆ ಕಮ್ಮಿ ಆಗ್ತದೆ ಅನ್ನೋದನ್ನು ಇಲ್ಲಿ ಸ್ಥಳೀಯವಾಗಿ ಹೇಳ್ತೀರಿ. ಆಗುವುದಿಲ್ಲ. ಇಲ್ಲಿ 224 MLAಗಳಿದ್ದಾರೆ, 336 MLAಗಳಾಗ್ತಾರೆ. 28 ಲೋಕಸಭೆ ಇದೆ, 42 ಲೋಕಸಭೆ ಆಗ್ತದೆ. ಎಲ್ಲಿ ಕಮ್ಮಿ ಆಗ್ತದೆ? ಆದರೆ ಮುಂದೆ ಅಪಾಯ ಇದೆ. ಮುಂದೆ ಯಾಕಂದ್ರೆ ಈಗ ನಡೀತಕ್ಕಂಥ ಜನಗಣತಿ ಆಧಾರದ ಮೇಲೆ ಏನಾದ್ರು ಮಾಡಿದ್ರೆ ಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಮಾಡದೆ ಹೋದ್ರೆ ಅದ್ರ ಪ್ರಕಾರ ಮಾಡಿದ್ರೆ ನಾವು ನಷ್ಟ ಮಾಡ್ಕೊಳ್ತೇವೆ. ಇದು ಯಾಕೆ ಅರ್ಥ ಆಗ್ತಿಲ್ವೋ ಕಾಂಗ್ರೆಸ್ನವರಿಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. 350 ಜನ ಇಲ್ಲಿ 450 ಜನ ನಾವು MLA MLCಗಳಾಗ್ತೇವೆ. 150 ಜನ ಸಹೋದರಿಯರು MLA MLC ಆಗ್ತಿದ್ರು. 42ರಲ್ಲಿ ನಾನು ಸುಮಾರು 13-14 ಜನ 14 ಜನರು ನಮ್ಮಲ್ಲಿ ಮಹಿಳಾ ಎಂಪಿಗಳಾಗ್ತಿದ್ರು. ಇದು ಅದೇ ಒಂದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ. ಮಹಿಳಾ ಸಬಲೀಕರಣದ ಹಿಂದೆ ನಿಂತವರಿಗೂ ಬೆನ್ನು ತಟ್ಟದಂತ ಪಕ್ಷಗಳು
ಅವರಿಗೆ ಮುಂದುವರ್ಸ ಅಂತ ಅವಕಾಶವನ್ನು ಕೊಟ್ಟಿದ್ದಿದ್ರೆ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಎಲ್ಲ ರಾಜ್ಯಗಳಲ್ಲಿ ಆಗುವಂಥ ಚುನಾವಣೆಗಳಲ್ಲಿ 33% ಮಹಿಳೆಯರು ಇವತ್ತು ಶಾಸನ ಸಭೆಯಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸ್ತಿದ್ರು. ಇವತ್ತು ಅದನ್ನ ಅಲ್ಲಗಳೆದಿದ್ದಾರೆ. ಅವರಿಗೆ ಒಂದು ಧಿಕ್ಕಾರ. ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕೆ ಒಂದು ದಾರಿಯನ್ನ ಮಾಡಿಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಡದೆ ಇವತ್ತು ಅದನ್ನ ವಿರೋಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರೋಧ ನಮ್ಮ ಹೋರಾಟ. ಅವರ ಮೈತ್ರಿಕೂಟ ಪಕ್ಷಗಳು ಸೇರಿ ಇದನ್ನು ನಿರಾಕರಿಸಿದ್ದಾರೆ. ಎಲ್ಲ ಅದರ ವಿರುದ್ಧ ಮತದಾನ ಮಾಡಿದ್ದಾರೆ. ಅವರಿಗೆ ಒಂದು ಚೀಮಾರಿ ಹೇಳ್ತಾ ಇವತ್ತು ನಮ್ಮ ಮಹಿಳೆಯರು ಇಂಥ ಸಂಖ್ಯೆಯಲ್ಲಿ ಬಂದು ಈ ಉರಿ ಬಿಸಿಲಲ್ಲೂ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ತಮ್ಮೆಲ್ಲ ಕಾರ್ಯಗಳನ್ನ ಬದಿಯೊತ್ತಿ ಬಂದಿರ್ತ ಪ್ರತಿಯೊಂದು ಮಹಿಳಾ ತಾಯಂದಿರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಹೋರಾಟಕ್ಕೆ, ನಿಮ್ಮ ಹೋರಾಟದ ಜೊತೆಗೆ ನನ್ನ ಹೋರಾಟ, ನಿಮ್ಮ ಹೋರಾಟ ಅಂತ ಹೇಳ್ತಾ ನೀವೆಲ್ಲ ಕೈ ಜೋಡಿಸಿದಕ್ಕೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಅಭಿನಂದನೆ ಹೇಳ್ತೇನೆ. ಎಲ್ಲರೂ ಸೇರಿ ಒಂದು ಘೋಷಣೆಯನ್ನ ಹೇಳ್ರಿ. ಭಾರತ್ ಮಾತಾ ಕಿ ಭಾರತ್ ಇದೆ ಅನ್ನೋದನ್ನ ನಾವು ಈಗ ಯೋಚನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಒಳ್ಳೆ ದೇಶದ ಪ್ರಜೆಯನ್ನ ಆರಿಸಿದಕ್ಕೆ ಇಷ್ಟೆಲ್ಲ ಯೋಜನೆಗಳನ್ನ ಮಹಿಳೆಯರ ಪರವಾಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಯಾಕೆ ಸಂವಿಧಾನಾತ್ಮಕವಾಗಿ ಮಹಿಳೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬರಬಾರದು? 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ಯೋಜನೆ 1971ರಲ್ಲಿ 55 ಕೋಟಿ ಜನಸಂಖ್ಯೆ ಇದ್ದಂತಹ ನಮ್ಮ ಭಾರತಕ್ಕೆ 543 ಲೋಕಸಭಾ ಕ್ಷೇತ್ರಗಳ ಇದ್ದಂತಹ ಸಮಯವನ್ನ ಪರಿಗಣಿಸಿ ಅವಾಗ ನೀಡಿದಂತಹ ಮೀಸಲಾತಿಯನ್ನ ಮರುವಿಂಗಡಣೆ ಮಾಡಿ ಈಗ 2026ರಲ್ಲಿ ಅಂದ್ರೆ 23ರಲ್ಲಿ ಪಾಸ್ ತಂದಂತಹ ಒಂದು ಬಿಲ್ಲಿಗೆ ಈ ಒಂದು ವ್ಯವಸ್ಥಿತವಾಗಿ ಅಂದ್ರೆ 140 ಕೋಟಿ ಜನಸಂಖ್ಯೆ ಇರುವಂತಹ ಸಮಯದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟು ಅವರನ್ನ MLA ಹಾಗೂ MP ಕ್ಷೇತ್ರಗಳಿಗೆ ನಾವು ಮೀಸಲಾತಿಯನ್ನ ನೀಡೋಣ ಅಂತ ಹೇಳಿ ಒಳ್ಳೆ ಯೋಚನೆಯನ್ನ ಮಾಡಿ ಅದನ್ನ ಮೊನ್ನೆ ದಿನ ಏಪ್ರಿಲ್ ಅದಿಷ್ಟಕ್ಕೆ ಸೀಮಿತ ಆಗದೆ ಅಂತರಿಕ್ಷ ಯಾನದಲ್ಲೂ ಕೂಡ ತಮ್ಮ ಹೆಜ್ಜೆಗಳನ್ನ ಗುರುತು ಮಾಡಿರ್ತಕ್ಕಂಥ ತಾಕತ್ತು ಸ್ತ್ರೀ ಶಕ್ತಿಗೆ ಇದೆ, ಮಹಿಳಾ ಶಕ್ತಿಗೆ ಇದೆ. ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥ ತಾಯಿ, ಸಹೋದರಿ, ಮಹಿಳೆ ದೇಶವನ್ನ ಮುನ್ನಡೆಸಬಲ್ಲಲು ಅಂತಕ್ಕಂಥ ವಿಚಾರ ಮನವರಿಕೆ ಆದಾಗ ಘನತೆವೆತ್ತ ಪ್ರಧಾನಮಂತ್ರಿಗಳು ಮಹಿಳಾ ಬಿಲ್ಲನ್ನ, ನಾರಿ ಶಕ್ತಿ ವಂದನಾ ಬಿಲ್ಲನ್ನ ತಂದಾಗ ಲಜ್ಜೆಗೆಟ್ಟ ಕಾಂಗ್ರೆಸ್ನವರು ಯಾವತ್ತೂ ಇವರಿಗೆ ಒಮ್ಮತ ಮೂಡಿಸ್ಲಿಕ್ಕೆ ಆಗ್ಲಿಲ್ಲ. ತಾತ್ಕಾಲಿಕವಾದ ಒಮ್ಮತವನ್ನು ಮೂಡಿಸಿ ಆ ಬಿಲ್ಗೆ ಬಹುಮತ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. 2/3 ಬಹುಮತ ಬಂದು ಅದು ಸಂವಿಧಾನ ಆಗೋದನ್ನ ತಪ್ಪಿಸೋದ್ರಲ್ಲಿ ತಾತ್ಕಾಲಿಕ ಯಶಸ್ಸನ್ನ ಕಂಡಿದ್ದಾರೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸಂಕಲ್ಪ ಮಾಡಿದ್ದಾರೆ, ಮಹಿಳೆಯರ ಕೈಗೆ ಅಧಿಕಾರವನ್ನ ಕೊಟ್ಟೇ ಕೊಡ್ತೇವೆ ಅಂತಕ್ಕಂಥ ದೃಢ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ಪರಿಣಾಮನೇ 7 ಜನ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ. 3/2 ಬಹುಮತ ಈ ಬಿಲ್ಗೆ ಲಭಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸದ್ಯದಲ್ಲೇ ದೊರಕಿಸಿಕೊಡ್ತಕ್ಕಂಥ ತಾಕತ್ತು ಘನತೆವೆತ್ತ ಪ್ರಧಾನಮಂತ್ರಿಗಳಿಗೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೇಶದಲ್ಲಿರ್ತಕ್ಕಂಥ ಮಹಿಳಾ ಸಂಘಗಳಿಗೆ, ದೇಶದಲ್ಲಿರ್ತಕ್ಕಂಥ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ, ರಾಜ್ಯದಲ್ಲಿರ್ತಕ್ಕಂಥ ಧರ್ಮಸ್ಥಳ ಸಂಘದ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಇದ್ರು. ಆದ್ರೆ ಅವರ ಹೇಳಿಕೆಯನ್ನ ಈ ಕಾಂಗ್ರೆಸ್ ಪಕ್ಷದವರು ಸಹಿಸಲಿಲ್ಲ, ಸೋನಿಯಾ ಗಾಂಧಿ ಅವರು ಸಹಿಸಲಿಲ್ಲ. ಅವರನ್ನ ಪಕ್ಷದ ಹೊರಗಡೆ ಹಾಕಿದ್ರು. ಅವರು ಇವತ್ತು ಬಂಗಾಳದಲ್ಲಿ ಮುಖ್ಯಮಂತ್ರಿ ಆದರು. ನಮ್ಮ ರೀಟಾ ಬಹುಗುಣ ಹೇಳ್ತಕ್ಕಂಥ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಶಕ್ತಿ ಆಗಿದ್ರು. ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು. ಅವರು ಇವತ್ತು ಉತ್ತರ ಪ್ರದೇಶದಲ್ಲಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶೈಲಜಾ ಅಂತ ಹೇಳಿ ಹರಿಯಾಣದಲ್ಲಿ ಅಪ್ರತಿಮ ಹೋರಾಟಗಾರ್ತಿ, ಅವರನ್ನ ಸೈಡ್ ಲೈನ್ ಮಾಡಿದ್ರು, ಹರಿಯಾಣದಲ್ಲಿ ಸೋತರು. ಅಂದ್ರೆ ಕಾಂಗ್ರೆಸ್ನಲ್ಲಿ ಮಹಿಳೆಯರು ಅಂತಂದ್ರೆ ಒಂದು ಸೋನಿಯಾ ಗಾಂಧಿ, ಇನ್ನೊಂದು ಪ್ರಿಯಾಂಕಾ ಗಾಂಧಿ, ಇನ್ನೊಂದು ಇಂದಿರಾ ಗಾಂಧಿ. ಇವರು 3 ಜನ ಮಾತ್ರ ಅವರಿಗೆ ಮಹಿಳೆಯರು ಬಿಟ್ರೆ ಬೇರೆ ಯಾರು ಕೂಡ ಮಹಿಳೆಯರು ಮುಂದೆ ಬರಬಾರದು. ಇದು ಕಾಂಗ್ರೆಸ್ ಪಕ್ಷದ ನೀತಿ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಷ್ಟು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿದೆ ಹೇಳಿದ್ರು ಸುಮಾ ಮೇಡಮ್ ಅವರು. ಇವತ್ತು ಸುಷ್ಮಾ ಸ್ವರಾಜ್ ಹೆಸರನ್ನ ಕೇಳಿದ್ವಿ ನಾವು, ವಿದೇಶಾಂಗ ಸಚಿವರಾಗಿ
ದೆಹಲಿಯಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಸಮರ್ಥವಾದ ಆಡಳಿತವನ್ನು ನಡೆಸಿದರು. ವಸುಂಧರಾ ರಾಜೇ ಸಿಂಧ್ಯಾ 3 ಬಾರಿ ರಾಜಸ್ಥಾನದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದರು. ಉಮಾ ಭಾರತಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ರು, ಕೇಂದ್ರದಲ್ಲಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಸ್ಮೃತಿ ಇರಾನಿ ಕೇಂದ್ರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹೀಗೆ ಹೇಳ್ತಾ ಹೋದ್ರೆ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಷ್ಟ್ರಪತಿಗಳಾಗಿ ದ್ರೌಪದಿ ಮುರ್ಮು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ರಾಜ್ಯದಲ್ಲಿ ಇಂಧನ ಸಚಿವರಾಗಿ ಯಾಕಂದ್ರೆ ಮಹಿಳೆಯರು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದ್ರಲ್ಲಿ ಈಗಾಗಲೇ ಎಲ್ಲ ಚಟುವಟಿಕೆಗಳಲ್ಲಿ ನಾವು ನೋಡಿದ್ವಿ. ಈಗ ಕೆಲವೊಂದು ಬಸ್ಸಲ್ಲಿ ಸಮೇತ ಅವರು ಡ್ರೈವಿಂಗ್ ಮಾಡೋವಂಥದ್ದು, ಹಾಗೆ ಟಿಕೆಟ್ ಕೊಡೋ ಅಂಥದ್ದು ಕೆಲಸಗಳನ್ನ ಕೆಲವು ಕಡೆ ನಾವೆಲ್ಲ ಕಡೆ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಬಿಡೋ ಅಂಥದ್ದು, ಯಾವುದ್ರಲ್ಲೂ ನಾವು ಜನಸಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋದ್ರನ್ನ ನಾವು ನಮ್ಮ ವೃತ್ತಿಯಲ್ಲೂ ಸಮೇತ ನಮ್ಮ ಗಾಳಿ ಕೆಲಸಗಳಲ್ಲೂ ಸಮೇತ ತುಂಬಾ ಜನ ಮಹಿಳೆಯರು ಪಾಪ ಕೂಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ 25, 30 ವರ್ಷ 40 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ಅವ್ರು ಯಾವುದೇ ರೀತಿ ನಾವು ಕೆಲಸ ಮಾಡೋದು ಅಂತ ಹೇಳಲ್ಲ. ಆ ರೀತಿ ಇದ್ದಂತ ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಏನಿದೆ ಇವತ್ತು ಅವರ ಒಂದು ವಿರುದ್ಧವಾಗಿ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಈಗಾಗಲೇ ನಮ್ಮ ಹಿರಿಯರಾದಂತ ರಾಜನಂದಿನಿ ಮೇಡಮ್ ಅವರು ಹೇಳಿದ್ರು, ಹಾಗೆ ಜಿಲ್ಲಾಧ್ಯಕ್ಷ ಮಧುರಾ ಶಿವಾನಂದ್ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಯೋಜನೆಗಳನ್ನು ಅವರು ಎಲ್ಲೋ ಅವರಿಗೆ ಮುಜುಗರ ಆಗ್ತಾ ಇದೆ. ಅವರು ಮಾಡೋದಕ್ಕೆ ಅವರಿಗೆ ಒಂದು ತಾಕತ್ತಿಲ್ಲ. ಇದರ ಮುಂದಿನ ಬೆಳವಣಿಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಅವರ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇಲ್ಲಿಗೆ ಮುಗೀತು ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ ಕೂಡ ಬಿಜೆಪಿನೇ ಬರುತ್ತೆ. ಆ ರೀತಿಯಲ್ಲಿ ಅವರು ಇವತ್ತು ಮಹಿಳೆಯರನ್ನು ವಿರುದ್ಧವಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಮಹಿಳೆಯರಿಗೆ ಏನು ಸೌಲಭ್ಯವನ್ನು ಕೊಡಬೇಕು, ಈ ಮಸೂದೆಯನ್ನ ಮಹಿಳೆಯರಿಗಾಗಿ 30T ಬೇಸೂರು ಅಣುವಿದ್ಯುತ್ ಸ್ಥಾವರ ಯೋಜನೆ ರದ್ದತಿಗೆ ಸರ್ಕಾರದ ಮೇಲೆ ಒತ್ತಡ ತರುವ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಸ್ಥಳೀಯ ಶಾಸಕರಿಗೆ ಯೋಜನೆ ವಿರುದ್ಧ ಧ್ವನಿ ಎತ್ತಲು ಒತ್ತಾಯಿಸಬೇಕಾಗಿದೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರ ತಾಲೂಕು ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿದೇವರವನ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಬೇಸೂರು ಅಣುವಿದ್ಯುತ್ ಸ್ಥಾವರ ನಿರ್ಮಾಣ ಕುರಿತು ಆಯೋಜಿಸಿದ್ದ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಹೋರಾಟ ಸಮಿತಿ ಅಧ್ಯಕ್ಷ BA ಇಂದುಧರ್ ಬೇಸೂರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ಲಾವಿಗೆರೆ, APMC ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕೊಣ್ಣೂರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಅಶೋಕ್ ಸೂರೆಮನೆ, ಅಂಶಿಕ್ ತುಮರಿ, ಖಂಡಿಕಾ ಸೂರ್ಯನಾರಾಯಣರಾವ್, ಸುವರ್ಣ ಟೀಕಪ್ಪ, ಸೀತಾರಾಮ್ ಕುರುವರಿ ಇನ್ನಿತರರು ಹಾಜರಿದ್ದರು. ಸಭೆಯಲ್ಲಿ ಅಣುವಿದ್ಯುತ್ ಸ್ಥಾವರ ಬೇಡ, ಅದರ ಬದಲಿಗೆ ಬೇಕಾದ ಆಸ್ಪತ್ರೆ, ಶಾಲೆ ಸೇರಿ ಮೂಲಭೂತ ಸೌಲಭ್ಯ ಒದಗಿಸಬೇಕು. ಯಾವುದೇ ಕಾರಣಕ್ಕೂ ಬೇಸೂರು ಗ್ರಾಮದಲ್ಲಿ ಅಣುವಿದ್ಯುತ್ ಸ್ಥಾವರ ಮಾಡುವುದಿಲ್ಲ ಎಂದು ಲಿಖಿತ ಭರವಸೆ ನೀಡಬೇಕು ಎಂದು ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ನವೀನ್ ಕೆವಿ, ಸುವರ್ಣ ಟೀಕಪ್ಪ, ಗಿರೀಶ್ ಕೋವಿ, ಆನಂದ್ ಭೀಮನೇರಿ, ಆನೆಗುಳಿ ಸುಬ್ರಾವ್, ದೇವೇಂದ್ರಪ್ಪ, ಕೊಟ್ರಪ್ಪ ನೇದರವಳ್ಳಿ, ಶ್ರೀಧರ್, ಗಿರಿಗೌಡ, ವೆಂಕಟೇಶ್ ಕವಲಕೋಡು, ರಜನೀಶ್ ಇನ್ನಿತರರು ಹಾಜರಿದ್ದರು. ತುಂಗಭದ್ರಾ ಡ್ಯಾಮ್ ಇದೆ ಅಂತ ಕೊಟ್ಟ, ನಮ್ಮವ್ನು ಹಿಂಗೆ ಅನ್ಕೋಕೊಂಡು ನಮ್ಮ DC. ಆದರೆ DC ಏನು ಮಾಡಬೇಕಾಗಿತ್ತು ಅಂದರೆ ಏನು ಯಾವ್ದು ಬೇಕಿಲ್ಲ ಅದು ಕಾಣುತ್ತೆ. ಇಲ್ಲ ಕೂಡಲೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಮಾಡ್ಬೋದು, ತಜ್ಞರು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹೊಸ ಮೀಟಿಂಗ್ ಇದೆ, ಇದು ರಿಗಾರ್ಡಿಂಗ್ ಹೀಗೆ ಅಂತಂದು ಇದು ಮೀಟಿಂಗ್ 31ನೇ ತಾರೀಕು ಫಿಕ್ಸ್ ಆದಾಗಲೇ ಕಳಿಸ್ತಾರೆ ಮಾಹಿತಿಯನ್ನು. ಯಾವುದ್ರ ಬಗ್ಗೆ ಮೀಟಿಂಗು ನೀವು ತಯಾರು ಮಾಡ್ಕೊಳ್ಳಿ, ಏನೇನು ಕೇಳಬೇಕು, ಏನೇನು ಇದೆ ಅಂತ ಕೇಳ್ತಾರೆ. ಕೇಳಿದ ಕೂಡಲೇ ಇವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಮಾತಾಡ್ಕೋಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವರ ಅಡ್ವೈಸರ್ ಇರ್ತಾರೆ, ಟೆಕ್ನಿಕಲ್ ಅಡ್ವೈಸರ್ ಸ್ವಲ್ಪ ಮಟ್ಟಿಗೆ. ನಮ್ಮ ಈ KPC ಅವರು ಇವರು ನ್ಯೂಕ್ಲಿಯರ್ ಅವರಿಗೆ ಕೇಳ್ತಾ ಇದ್ದಾರೆ ಹಾಗೆ ಏನು ಅಂತ ಕೂಡಲೇ ಇದು ಮಾಡಬೇಕು, ಸಂಪರ್ಕ ಮಾಡಬೇಕಾಗಿತ್ತು. ಬಹುಶಃ DC ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಕೇಳಲೇ ಇಲ್ಲ. DC ತಹಸೀಲ್ದಾರ್ ಕೇಳಿಲ್ಲ, ನಿನ್ನ ಹತ್ರ ಎಲ್ಲರ ಹತ್ರ ಕೇಳಿದ್ದಾನೆ. ಎಲ್ಲರ ಹತ್ರ ಕೇಳಲಾಮ, ನೀರು ಬೇಕಲ್ಲ ಇದಕ್ಕೆ. ಈ ನಾನು ಹೇಳೋದಲ್ಲಿ ಅಲ್ಲಿ ಕೃಷ್ಣಾ ನದಿ ಹರಿತದೆ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ, ಇಲ್ಲಿ ಹಂಪಿ ಹತ್ರ ತುಂಗಭದ್ರಾ ಹರಿತದೆ, ಕೊಪ್ಪಳದಲ್ಲಿ ತುಂಗಭದ್ರಾ ಹರಿತದೆ, ಇಲ್ಲಿ ನಮ್ಮದಲ್ಲಿ ಶರಾವತಿ ನೀರಿದೆ. ಅದಕ್ಕಾಗಿ ಇವರಿಗೆ ಮಾತ್ರ ಕೇಳಿದ್ದಾರೆ. ಇವನಿಗೆ ಕೇಳಿದ್ರು ಆಮೇಲೆ ಲಾಸ್ಟಿಗೆ ಕಾರವಾರ ಜಿಲ್ಲೆಯವನಿಗೆ ಕೇಳ್ತಾನೆ, ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಅವ ಹೇಳ್ತಾನೆ ನನ್ನ ಹತ್ರ 1401 ಎಕರೆ ಜಮೀನಿದೆ, ಆದರೆ ಅದರಲ್ಲಿ ನಾವು ಸೀಬರ್ಡಿಗೆ ಮತ್ತು ಬೇರೆ ಬಂದರುಗಳ ನಿರಾಶ್ರಿತರಿಗೆ ಜಾಗ ಕೊಟ್ಬಿಟ್ಟಿದ್ದೀವಿ, ಮತ್ತೆ ಅವ್ರಿಗೆ ಎಬ್ಸಕ್ಕೆ ಆಗಿಲ್ಲ. ಬರೀ 41 ಎಕರೆ ಇದೆ. ಅಷ್ಟು ಅಲ್ಲದೆ ನನಗೆ 43 ಕಿಲೋಮೀಟರಲ್ಲಿ ಕೈಗಾ ಇದೆ, ನನ್ನ ಹತ್ರ ಸಾಧ್ಯ ಇಲ್ಲ, ನಮ್ಮ ಹತ್ರ ಜಾಗ ಇಲ್ಲ ಅಂತ ಹೇಳ್ತಾರೆ. ಇದಿಷ್ಟು ನಡೆದಿದ್ದು ರೆಕಾರ್ಡ್ ಆಗಿದೆ, ದಾಖಲೆಗಳಿದೆ. ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಜೀವದ ಪ್ರಶ್ನೆ
ಇಲ್ಲ ನಾವು ಮಾಡಬೇಕು, ಇಲ್ಲ ಮಡಿಬೇಕು, ಇಲ್ಲ ಊರು ಬಿಡಬೇಕು. ಇಲ್ಲಿ 4 ಇಲ್ಲ. ಇದಕ್ಕೆ ನೀವು ಯಾವ ರೀತಿ ಸ್ಪಂದನೆಯನ್ನು ಕೊಡ್ತೀರಿ? ನಮಗೆ ಮಾಧ್ಯಮಗಳು ಭಾಳ ಒಂದು 3 ದಿವಸದಲ್ಲಿ ತುಂಬ ಕೆಲಸವನ್ನು ಮಾಧ್ಯಮಗಳು ಮಾಡಿದರು. ಬಹುತೇಕ ಅದು ತುಂಬ ನಮಗೆ ಇವತ್ತು ಒಂದು ಅಂದರೆ ಏನು ಹೇಳ್ಬೇಕು ಅದಕ್ಕೆ ಅಂದರೆ ತುಂಬ ಒಂದು ಇಡೀ ಕರ್ನಾಟಕ ತನಕ ಸುದ್ದಿ ಆಗಿದೆ. ಇವತ್ತು ನನಗೆ ಬೆಂಗಳೂರಿಂದ 8-10 ಜನ ನನಗೆ ಫೋನ್ ಮಾಡಿದ್ರು ಬೆಳಗ್ಗೆ. ಏನಿದು ಬೇಸೂರಲ್ಲಿ ಈ ಥರ ಒಂದು ಒಣಗಿಸ್ತಾರಾಗಿದೆಯಾ, ನಿಮ್ಮ ಸಾಗರ ಎಲ್ಲ ಉಳಿಯಿತು ಮಾರಾಯ, ಅಂಥ ಸಾಗರನೇ ಹಾಳು ಮಾಡ್ಕೊಬಿಡ್ತಿರಲ್ಲ ನೀವು ಅಂತ. ಅಂದರೆ ಇವತ್ತು ಆ ರೀತಿ ಪರಿಸ್ಥಿತಿ ಇವತ್ತು ನಮಗೆ ಆತಂಕ ಬಂದ್ಬಿಟ್ಟಿದೆ. ನಾನು ಮೊನ್ನೆ ತಾನೇ ಒಂದು ಸಣ್ಣ ಒಂದು ಮನೆ ಗೃಹ ಪ್ರವೇಶ ಮಾಡ್ಕೊಂಡು ಮಾರನೇ ದಿವಸ ಬೆಳಿಗ್ಗೆ ಏನಪ್ಪ ಇದು ವಿಚಿತ್ರ, ಒಂಥರ ಬಾಂಬ್ ಇದ್ದಂಗೆ ಆಗ್ಬಿಡುತ್ತೆ ನಮ್ಗೆ ವಿಷಯ ಕೇಳಿ. ಅಂದರೆ ಸಮಾಧಾನವಾಗಿದ್ವಿ, ಮತ್ತೆ ನಾವು ಅಸಮಾಧಾನಕ್ಕೆ ಹೋಗಿದ್ದೀವಿ ಈಗ. ಹಾಗಿರೋದ್ರಿಂದ ಇವತ್ತು ನಾನೊಂದು ಪೂರ್ವಭಾವಿ ಮೀಟಿಂಗನ್ನು ಕರೆದೀನಿ. ಇಲ್ಲಿ ವಿಷಯ ಇಷ್ಟೇನೆ, ಈ ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಯಾವುದ್ರ ಬಗ್ಗೆ ಹೋರಾಟ ಮಾಡಬೇಕು, ಯಾವ ರೀತಿ ನಾವು ಸಂಘಟನೆ ಮಾಡಬೇಕು. ಈಗ ತಾನೇ ನಾನು ಮೊನ್ನೆ ನನಗೆ ವಿಷಯ ಮುಟ್ಟಿದ ತಕ್ಷಣ ನಾನು ಸನ್ಮಾನ್ಯ ಗೋಪಾಲಕೃಷ್ಣ ಬೇಲೂರು ನಮ್ಮ ಶಾಸಕರನ್ನ ನಾನು ಭೇಟಿ ಮಾಡಿದೆ. ಏನು ಸರ್ ಇದು ಈ ಥರ ಇದೆ, ಕೈಯಲ್ಲಿ ನಾನು ಆರ್ಡರ್ ಇಟ್ಕೊಂಡು ಹೋಗಿ ಅವ್ರಿಗೆ ತೋರಿಸಿದೆ. ಕೊನೆಗೆ ಅವ್ರು ತಕ್ಷಣ AC ಅವ್ರನ್ನ ತಹಸೀಲ್ದಾರ್ನ ಎಲ್ಲ ಕರೆಸಿ ಎಲ್ಲ ಇದು ನೋಡಿದಾಗ ಅವರು ಲೆಟ್ರ್ ಬಂದಿರೋದು ಹೌದು, ಕರೆಸ್ಪಾಂಡೆನ್ಸ್ ಆಗಿರೋದು ಹೌದು. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಬೇಸೂರು ಗ್ರಾಮ ಸರ್ವೆ ನಂಬರ್ 104, 82, 84, 90 ಇಷ್ಟು ಸರ್ವೆ ನಂಬರ್ಗಳಿಗೆ ಸರ್ವೆಗೆ ಆದೇಶ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಇನ್ಸ್ಟ್ರಕ್ಷನ್ ಬಂತು. ಕೊನೆಗೆ ಅವರು ನನ್ನ ಗಮನಕ್ಕೆ ಬರ್ದೇನೆ, ನೀವು ಯಾವ ರೀತಿ ಅದನ್ನ ನೀವು ಮಾಡಿದಿರಿ ನೀವು? ಇಲ್ಲ ಸರ್, ಅದು ಕೇಂದ್ರ ಸರ್ಕಾರದ MCTCL ಅಂತ ಒಂದು ಕಂಪನಿ ಆದೇಶದ ಮೇಲೆ ನಾವು ಅದನ್ನು DC ಅವರು ಆದೇಶ ಮೇಲೆ ನಾನು ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ತಕ್ಷಣ ಕೊನೆಗೆ ಅವರು DC ಅವರಿಗೆ ಫೋನ್ ತಗೊಂಡ್ರು. ನೋಡಿ, ಯಾವುದೇ ಕಾರಣ 2 ಕೆಲಸ ಆಗಲೇಬೇಕಾಗಿತ್ತು. ನಮ್ಮ ಗೆಳೆಯ ಚೇತನ್ ರಾಜ್ ಹೇಳಿದಾಗ, ಮೊದಲು ನೀವು ಇಲ್ಲಿ ಒಂದು ಹೋರಾಟ ಸಮಿತಿಯನ್ನು ಬದಲಾಯಿಸಬೇಕು. ಆ ಸಂಸ್ಕೃತಿಯನ್ನು ತಂದುಕೊಂಡು ನಮ್ಮ ಜನಪ್ರತಿನಿಧಿ ಸಾಗರ, ಸೊರಬ, ಹೊಸನಗರ ತಾಲೂಕಿನ ಮಾಜಿ ಮತ್ತು ಹಾಲಿ ಶಾಸಕರು, ಶಿವಮೊಗ್ಗ ಲೋಕಸಭಾ ಹಾಲಿ ಮತ್ತು ಮಾಜಿ ಕರೆದು ಒಂದು ಮಾಧ್ಯಮ ನಿಮ್ಮನ್ನು ಎತ್ತುಕೊಂಡು ಡಿಸ್ಕಷನ್ ಮಾಡಬೇಕು ತುರ್ತಾಗಿ. ಯಾಕಾಗಿದ್ದರಿಂದ ನಾವು ಎಷ್ಟು ಮಾಡಿದ್ರು ನಾವು ಏನು ಮಾಡಬೇಕು ಕೂಡ ನಮ್ಗೆ ಯಾರು ಗೊತ್ತಿಲ್ಲ. ನಾವು ರಾಜ್ಯ ಸರ್ಕಾರ ಮಾಡಬೇಕೆ, ಕೇಂದ್ರ ಸರ್ಕಾರದಲ್ಲಿ ಹೋಗಬೇಕೆ, ನ್ಯಾಯಾಲಯದ ಹೋರಾಟ ಮಾಡಬೇಕು. ಅವರು ಜಿಲ್ಲಾಧಿಕಾರಿ ಇಟ್ಕೊಂಡು ಅವಾಗ ಅವರು ಬರ್ತಾರೆ. ಎಲ್ಲ ಪಕ್ಷದವರು ಇಟ್ಕೊಂಡು ಅದೊಂದು ಏಕಾಂಗಿ ಕಾರ್ಯವನ್ನು ಎಲ್ಲ ಜನಪ್ರತಿನಿಧಿಗಳು ಒಕ್ಕೂರಿಂದ ಹೇಳಬೇಕು. ನಾನು ನಮ್ಮ ಶಾಸಕರು ಒಪ್ಕೊಂಡಿದ್ದಾರೆ ಅಂತ ಹೇಳೋದು, ಮತ್ತೊಬ್ಬರು ನಮ್ಮ MP ಒಪ್ಕೊಂಡಿದ್ದಾರೆ ಅಂತ ಹೇಳೋದು, ಅದೆಲ್ಲ ಹೇರಿಸಿ ಆಗುತ್ತೆ. ಅದು ಪ್ರತ್ಯಕ್ಷವಾಗುತ್ತೆ. ಅದು ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರು ಮಾನ್ಯ ಹೇಳಿ ಕಾಂಗ್ರೆಸ್ ಹೋಗ್ತಾರಂಥ ಮಾನ್ಯ ಇದ್ದಾರೆ ನಮ್ಮ ಹಿರಿಯರು. ಅವ್ರನ್ನ ಸಮ್ಮುಖದಲ್ಲಿ ಕೂರಿಸ್ಕೊಂಡು ಈಗ ಒಂದು ರೂಪರೇಷೆಗಳು ಮಾಡಬೇಕಾದ ಅವಶ್ಯಕತೆ ಇದೆ. ಜೊತೆಗೆ ಒಂದು ಬೃಹತ್ ಮಟ್ಟದ ಒಂದು ಪ್ರದರ್ಶನವನ್ನು ಅಥವಾ ಒಂದು ಇದನ್ನು ತಾಲೂಕಿನಲ್ಲಿ ನಾವು ಮಾಡಬೇಕು. ಮೊದಲು ಆ ಮೂಲಕವಾಗಿ ಒಂದು ಪ್ರಯತ್ನ ಆಗಿದೆ. ಆ ಬಗ್ಗೆ ನಮ್ಮೆಲ್ಲ BY ರಾಘವೇಂದ್ರ ಅವರಿಗೆ ಫೋನಲ್ಲಿ ಸಂಪರ್ಕ ಮಾಡಿ ತಕ್ಷಣ 2-3 ಪತ್ರಿಕೆಯಲ್ಲಿ, ತಂದೆ ಪತ್ರಿಕೆ ಅನ್ಸುತ್ತೆ, ಪತ್ರಿಕೆಯಲ್ಲಿ ಸುದ್ದಿ ಬಂದಿತ್ತು. ಅದನ್ನು ರಾಘವೇಂದ್ರ ಅವರು ಕಳಿಸ್ಕೊಟ್ಟಾಯಿತು. ಅವರು ತಕ್ಷಣ DC ಮಾತಾಡಿ ತಮ್ಮ ಅಭಿಪ್ರಾಯವನ್ನು ಸಹಿತ ತಕ್ಷಣದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಕಾರಣದಿಂದ ಈ ಯೋಜನೆ ಆಗೋದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಈಗಾಗಲೇ ಸ್ಪಷ್ಟ ಆಗಿದೆ. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಒಂದು 3-4 ಕಡೆ ಈ ಯೋಜನೆಯನ್ನ ಮಾಡಬೇಕು ಅಂತಕ್ಕಂಥ ಆಲೋಚನೆ, ಚಿಂತನೆಯನ್ನು ಇಟ್ಕೊಂಡಿದ್ರು. ಅದರಲ್ಲಿ ಶಿವಮೊಗ್ಗ ಜಿಲ್ಲೆನೇ ಹೇಗೆ ಸೆಲೆಕ್ಟ್ ಆಯಿತು, ಯಾಕೆ ಸೆಲೆಕ್ಟ್ ಮಾಡಿದ್ರು, ಶಿವಮೊಗ್ಗ ಜಿಲ್ಲೆಯ ಸಾಗರನೇ ಯಾಕೆ ಸೆಲೆಕ್ಟ್ ಮಾಡಿದ್ರು, ಸಾಗರದ ಬೇಸೂರನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ರಾಜ್ಯದಲ್ಲಿ 3-4 ಕಡೆ ಮಾಡಬೇಕು ಅಂತಕ್ಕಂಥ ಆಲೋಚನೆ, ಚಿಂತನೆಯನ್ನ ಇಟ್ಕೊಂಡಿದ್ದಾರೆ. ಅದು ಇನ್ನು ಪ್ರಾರಂಭದ ಹಂತ ಇದೆ. ಇನ್ನು ನಾವು ಸಂತೋಷಿಸ್ತೇವೆ. ಇಲ್ಲಿರೋರು ಸಹಿತ ಸಂತೋಷಿಸ್ತೇವೆ. ನಮಗೆ ಸಿಗಬೇಕಾದಂತ ಯಾವ ನ್ಯಾಯಯುತವಾದಂತ ನ್ಯಾಯ ಸಿಗಲಿಲ್ಲ. ಭೂಮಿಯ ಒಡೆತನದ ಹಕ್ಕು ಸಿಗಲಿಲ್ಲ. ಅಲ್ಲೇ ಮುಳುಗಡೆ ಬದಿನೇ ಹಂಗೆ ಕರ್ಕಂತ ಕೂತ್ಕೊಂಡು, ಜೊತೆಗೆ ನಾವೆಲ್ಲರೂ ಸಹಿತ ಮುಳುಗಡೆ KPC ಭೂಮಿನೂ ಮಾಡ್ಕೊಂಡಿದ್ದೀವಿ, KPC ಭೂಮಿ ಒಳಗೂ ಇದ್ದೀವಿ, ರೆವಿನ್ಯೂ ಭೂಮಿನೂ ಇದ್ದೀವಿ.
ತಿಂಗಳು ಇದ್ದಷ್ಟು ಬಿಟ್ಟರೆ ಉಳಿದ ಭಾಗ ಎಲ್ಲರೂ ಪೂರ್ತಿ ಅದು ಬ್ಯಾರನ್ ಲ್ಯಾಂಡ್ ಅಥವಾ ಡ್ರೈ ಲ್ಯಾಂಡ್. ಹಾಗೆ ತಂಪಾದ ಪ್ರದೇಶ ಇಲ್ಲ ಅಥವಾ ಆ ಥರದ ಕಾಡಿಲ್ಲ. ಅಲ್ಲೇ ವೈದ್ಯಕ ಭಾಗದಲ್ಲೇ ಬಿಟ್ಟರೆ ಅಲ್ಲೇ ಅಮರಗುಡಿದ ಆ ಕಡೆ ಇದೆ ಬಿಟ್ಟರೆ ಇಲ್ಲಿ ಅದು ಇಲ್ಲ. ಆಮೇಲೆ ಜನನಿಬಿಡ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ತುಂಬಾ ಜನನಿಬಿಡ ಪ್ರದೇಶ. ಯಾಕೆಂದ್ರೆ ಆ ಮುಳುಗಡೆ ಇದೆಯಲ್ಲ, ಮುಳುಗಡೆ ಆದ್ಮೇಲೆ ಪಕ್ಕದ ಸ್ವಲ್ಪ ಜನ ಉಳ್ಕೊಂಡಿದೆ. ಹಾಗೆ ಅದು ಕೆಪಿಸಿ ಲ್ಯಾಂಡ್ ಆಗಿ ಅದಕ್ಕೆ ಹೆಚ್ಚು ಜನ ಮಾಡಿಬಿಡ್ತಾರೆ. ಬಹಳಷ್ಟು ಮನೆಗಳಿದ್ದಾವೆ, ಹೆಚ್ಚು ಜನ ಇದ್ದಾರೆ. ಆಮೇಲೆ ದಾಖಲೆಗಳಿಲ್ಲ ಅವರಿಗೆ, ರೆವಿನ್ಯೂ ದಾಖಲೆಗಳಿಲ್ಲ ಭೂಮಿಗೆ. ಅದು ಕೆಪಿಸಿ ಲ್ಯಾಂಡ್ ಆಗಿದ್ದರಿಂದ ಅದು ಯಾವುದು ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅವರಿಗೆ, ಬಗರಕುಂಬ ಆಗ್ತಾ ಇಲ್ಲ, ಯಾವ ದಾಖಲೆಗಳಿಲ್ಲ. ಆ ದೃಷ್ಟಿಯಲ್ಲಿ ಅದು ಸ್ಥಿರ ಅನ್ಯಾಯ ಆಗ್ತಾ ಇದೆ. ಜನಸಂಖ್ಯೆ ಕಡಿಮೆ ಇರೋ ಪ್ರದೇಶವೂ ಅಲ್ಲ, ನೀರಿರುವ ತಂಪಾದ ಪ್ರದೇಶವೂ ಅಲ್ಲ. ಹಾಗಾಗಿ ನಿಮ್ಗೆ ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಇದಾಗಲೇ ಇರಲಿ ಹಾರಿಸೋಣ. ಹಾಗೇನೆ ಯಾವುದೇ ಒಂದು ಪರಿಸರ ಸಂಬಂಧ ಸಮಸ್ಯೆಗಳಿದ್ದಾವಲ್ಲ, ಅದು ಯಾವುದೋ ಊರಿಗೆ ಸೀಮಿತ ಅಲ್ಲ, ಯಾವುದೇ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ತಾಲೂಕಿಗೆ ಸೀಮಿತ ಅಲ್ಲ, ಅಥವಾ ಜಿಲ್ಲೆಗೆ ಸೀಮಿತ ಅಲ್ಲ. ಅದು ಭೂಮಿಗೆ ಸೀಮಿತ. ಭೂಮಿ ಒಂದು ಎಲ್ಲರ ಮನೆ. ಅದು ಕೇವಲ 1 ಡಿಗ್ರಿ ಟೆಂಪರೇಚರ್ ವ್ಯತ್ಯಾಸ ಅಂದ್ರೆ ಯಾರಿಗೂ ಸಮಸ್ಯೆ ಆಗುತ್ತೆ. ಅದು ಗೊತ್ತಿರೋ ಸತ್ಯ ನಿಮಗೆ. 1 ಡಿಗ್ರಿ ಜಾಗತಿಕ ವ್ಯತ್ಯಾಸ ಅಂದ್ರೆ ಆಗಲ್ಲ, ಬದುಕಿ ಆಗಲ್ಲ. ಅಮೆಜಾನ್ಯ, ದಕ್ಷಿಣ ಅಮೆರಿಕ ಅಮೆಜಾನ್ಯ ಹೋದ್ರೆ ನಾವು ಸತ್ತೋಗ್ತೀವಿ. ಪಶ್ಚಿಮ ಘಟ್ಟ ಹೋದ್ರೆ ಇಡೀ ಬೆಂಗಳೂರು, ಯಾಕೆಂದ್ರೆ ಇಡೀ ಯುರೋಪ್ ಕೂಡ ಆಕ್ಸಿಜನ್ ಹೋಗಬೇಕಾಗುತ್ತೆ ನಮ್ಮಲ್ಲಿಂದ. ಹಾಗಾಗಿ ಪರಿಸರ ಸಂಬಂಧ ವಿಷಯಗಳನ್ನ ಯಾವುದೋ ಬೇಸೂರು ಅಥವಾ ಕೋಳೂರು ಅಥವಾ ಸಾಗರ, ಶಿವಮೊಗ್ಗ ಎಲ್ಲೂ ಲೆಕ್ಕಾಗಿ ಬರಲ್ಲ. ಭೂಮಿಯಲ್ಲಿ ಯಾರು ಪ್ರತ್ಯೇಕ ಅಲ್ಲ. ಭೂಮಿಯಿಂದ ಕೇವಲ ಒಂದು ಗೆದ್ದು ನಾಶವಾದ ಎಲ್ಲ ನಾಶ ಆಗ್ತೀವಿ, ಒಂದು ಗಿರುವೆ ನಾಶ ಆಗ್ತೀವಿ ನಾವು. ಆ ಸತ್ಯ ನಮ್ಗೆ ಗೊತ್ತಿರಬೇಕಾಗಿದೆ. ಅದನ್ನ ಈ ನಮ್ಮ ಆಳುವವರಿಗೆ ಯಾರು ಹೇಳೋದು ಗೊತ್ತಿಲ್ಲ. ಆಮೇಲೆ ಹಾಗೆಯೇ ನಮ್ಗೆ ವಿದ್ಯುತ್ ಅಂತ ತಯಾರಿಸಲಿಕ್ಕೆ ಅನೇಕ ದಾರಿಗಳಿವೆ. ಮುಖ್ಯ ಸೋಲಾರ್. ನಮ್ಮ ಪಾವಗಡ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇರೋದು. ಒಂದು ಥರ್ಮಲ್ ಆಗಿತ್ತು, ರಾಯಚೂರಾಗಿತ್ತು, ಹಾಗಿಲ್ಲ. ಹಾಗೆ ಅದನ್ನು ಹೆಚ್ಚು ಮಾಡಬೇಕಾಗಿದೆ ನಾವು. ಯಾಕಂದ್ರೆ ಹಾನಿಕರ ಅಲ್ಲ ಅದು. ಅದು ರೇಡಿಯೇಷನ್ ಅಥವಾ ಆ ಥರ ಇಫೆಕ್ಟ್ಗಳು ಯಾವೂ ಇಲ್ಲ. ಅದು ಅಣು ವಿದ್ಯುತ್ತಿನ ಸಮಸ್ಯೆ ಅಲ್ಲ ಅದು. ಹಾಗಾಗಿ ಯಾಕಂದ್ರೆ ಜಲ ವಿದ್ಯುತ್ತಿನ ಸಾಧ್ಯ ಆಗಲ್ಲ, ಅದನ್ನು ಬಿಟ್ಟಿದ್ದಾರೆ, ಎಲ್ಲರೂ ಕೈ ಬಿಟ್ಟಿದ್ದಾರೆ. ಇವತ್ತಿ ಅಣುಸ್ಥಾವರಗಳನ್ನ ಇಲ್ಲಿ ಮಾಡಬೇಕು, ಬೇಸೂರು ಪಾಯಿಂಟ್ ಇಟ್ಕೊಂಡು ಅಂತ ಹೇಳಿ ಇದು 4-5 ದಿನದಲ್ಲಿ ಆ ವಿಷಯ ಬಂದಾಗ ಇಷ್ಟು ಜನ ಸೇರಿರುವಂಥದ್ದು ಇವತ್ತು ಮನಸ್ಸಿಗೆ ಆಘಾತ ಆಗಿದೆ ಹೇಳುವಂಥದ್ದನ್ನ ಅದು ತೋರಿಸ್ತಾ ಇದೆ. ನಾವು 80-85ರ ಹೊತ್ತಿಗೆ ಕೈಗಾ ಅಣುವಿದ್ಯುತ್ ಸ್ಥಾವರವನ್ನು ವಿರೋಧಿಸಿ ಅವತ್ತು ಕೈಗಾದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ತಾಳಗುಪ್ಪದಲ್ಲಿ ರಸ್ತೆ ರೋಕೋ ಅಂತ ಹೇಳಿ ಅದನ್ನು ತಡೆದು ಮಾಡಿದ್ವಿ. ಪೊಲೀಸರು ಅರೆಸ್ಟ್ ಮಾಡಿದ್ರು, ಅಲ್ಲೂ ಕೂಡ ಅರೆಸ್ಟ್ ಮಾಡಿದ್ರು. ಆದರೂ ಅವತ್ತು ಇನ್ನೊಂದು ಅಂತಂದ್ರೆ ಶಿವರಾಮ್ ಕಾರಂತರನ್ನ ಅವತ್ತು ಎಲ್ಲ ಬುದ್ಧಿಜೀವಿಗಳು ಇರ್ತಕ್ಕಂಥವ್ರನ್ನ ವಿರೋಧಿಸಿದ್ರು. ಶಿವರಾಮ್ ಕಾರಂತರನ್ನ ಸಾಂಕೇತಿಕವಾಗಿ ಅವತ್ತು ಎಲೆಕ್ಷನ್ಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ನಿಲ್ಲಿಸಿಯಾಗಿತ್ತು, ಕ್ಯಾಂಡಿಡೇಟ್ ಮಾಡಿದ್ವಿ. ಆದ್ರೆ ಯಾರೋ ಕೈಗಾದ ಒಂದಿಷ್ಟು ಜನ ಮಾತ್ರ ಅದಕ್ಕೆ ವಿರೋಧ ಆಯ್ತು ಬಿಟ್ಟು ಇಡೀ ಸಮಗ್ರವಾಗಿ ಬರಲಿಲ್ಲ. ಅವ್ರಿಗೇನು ಬಹಳ ಬೆರಳೆಣಿಕೆ ಅಷ್ಟು ಮತಗಳು ಬಂತು ಶಿವರಾಮ್ ಕಾರಂತ. ಮೊನ್ನೆ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಈ ಭಾಗದ ಜನತೆಗೆ ಮಾರಕವಾಗಿ ಒಂದೇನು ವಿಷಯವನ್ನ 2-3 ದಿವಸದಿಂದ ನಾವು ಹೇಳ್ತಾ ಇದ್ದೇವೆ. ಈ ಒಂದು ಏನು ಈ ವಿಷಯ ಈ ಭಾಗಕ್ಕೆ ಹೆಂಗ್ ಬಂತು ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ. ಎಲ್ಲ ಒಂದು ಕಡೆ ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪ್ನಿಗಳು ಸರ್ವೆ ಮಾಡ್ತವೆ, ಏನು ಅಣುವಿದ್ಯುತ್ ಸ್ಥಾವರ ಶುರು ಮಾಡೋದಕ್ಕೆ ಕೂಲಾಗಿರೋ ಜಾಗ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಇದನ್ನ ಶರಾವತಿ ಬ್ಯಾಕ್ವಾಟರ್ನ ಆಯ್ಕೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 60 ವರ್ಷಗಳಿಂದ ಶರಾವತಿ ಹಿಂದಿನಲ್ಲಿ ಮುಳುಗಡೆ ಸಂತ್ರಸ್ತರು ಭೂಮಿ ಕಳ್ಕೊಂಡು ಏನು ಇವತ್ತೇನು ಯಾವುದೇ ಸರ್ಕಾರ ಇರಲಿ ಅರಣ್ಯದ ಸಮಸ್ಯೆಗಳು ಗೊತ್ತಿದೆ. ಇವತ್ತು ಒಂದು ಇಂಚು ಭೂಮಿ ಕೂಡ ನಾವು ಬಡವರಿಗೆ ಕೊಡೋಕ್ಕಾಗ್ತಾರೆ ಅಂತ ಪರಿಸ್ಥಿತಿ ನಾವು ಇದ್ದೀವಿ. ಈ ತಾಲೂಕು ಎಷ್ಟು ಮಟ್ಟಕ್ಕೆ ಸಂತ್ರಸ್ತ ಆಗಿದೆ ಅಂತಂದ್ರೆ ಬರೀ ಹೋರಾಟದ ಹಿನ್ನೆಲೆನೇ ಬಂದಿದೆ. ಹಾಗಾಗಿ ಮತ್ತೊಮ್ಮೆ ಇನ್ನೊಂದು ಹೋರಾಟಕ್ಕೆ ನಾವು ಹೊಣೆ ಹಾಕಬೇಕಾಗುತ್ತೆ. ಅಕ್ಕ ಹೇಳ್ತಾ ಇದ್ರು, ಹೋರಾಟ ಮಾಡೋದಾದ್ರೆ ನಾವು ಆ ಪ್ರಾಜೆಕ್ಟ್ ಕೊಟ್ಟದ್ದೇ ಆದ್ರೆ ಬರೇ ಇದು ಕೋಳೂರು ಪಂಚಾಯತಿ ಪ್ರಶ್ನೆ ಮಾತ್ರ ಅಲ್ಲ, ಇಡೀ ನಮ್ಮ ಸಾಗರ ಹೊಸನಗರ 2 ತಾಲೂಕಿಗೆ ಬಹಳ ದೊಡ್ಡ ಮಟ್ಟದ ಅಪಾಯವನ್ನು ತಂದೊಡುತ್ತೆ. ಯಾಕಂದ್ರೆ ಏನು ಶರಾವತಿ ಹಿನ್ನೀರಿದೆ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ನೀರು, ಇದನ್ನ ನಮ್ಮ ಸರ್ಕಾರಗಳು 2 ತಾಲೂಕಿನ ಜನರಿಗೆ ಕುಡಿಯೋ ನೀರನ್ನು ಒದಗಿಸುವಂತ ಯೋಜನೆಗಳನ್ನು ಕೈಗೊಂಡಿದೆ. ಮುಂದಿನ ದಿನಗಳಲ್ಲಿ ಇಲ್ಲೇನಾದ್ರೂ ಅಣುವಿದ್ಯುತ್ ಸ್ಥಾವರ ಆದ್ರೆ ಅದರ ವಿಕಿರಣಗಳು, ಅದರಲ್ಲಿ ಬರ್ತಕ್ಕಂಥ ವೇಸ್ಟು ಯಾವುದೋ
ಈ ಬ್ಯಾಕ್ ವಾಟರ್ಗೆ ಸೇರಿದ್ರೆ ಇಡೀ 2 ತಾಲೂಕಿನ ಏನು ಜನ ಇವತ್ತು ಕುಡಿಯೋ ನೀರನ್ನು ಶರಾವತಿ ಮೇಲೆ ಅವಲಂಬಿಸ್ಕೊಂಡಿದ್ದೀವಿ. ಇದರ ಪರಿಣಾಮ ಮಲ್ಲಿಕಣ್ಣ ಪರಿಣಾಮ ಹತ್ತಿರಗೂ ಬರುತ್ತೆ. ಈಗ ಇದು ಬರೀ ಕೋಳೂರ್ದು ಹಿಂದೂದರ ಗೌಡ್ರು ಮಾತ್ರ ಮುಳುಗಲ್ಲ. ವಿಕಿರಣದ ನೀರು ಕುಡಿದ ತಕ್ಷಣ ನಾವು ಹಿರೇಬಿಲ್ಗುಂಜಲ್ಲಿ ಇದ್ದವ್ರದ್ದು ಅಷ್ಟೇ, ಇಲ್ಲಿದ್ದವ್ರದ್ದು ಅಷ್ಟೇ. ಹಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಅದರಲ್ಲೂ ವಿಶೇಷವಾಗಿ ನಾವೇನು ಶರಾವತಿ ಹಿನ್ನೀರಿನ ಮೀನು ಅಂತಂದ್ರೆ ಬಹಳ ಪ್ರಸಿದ್ಧಿನೇ. ನಮ್ಮ ಬೇರೆ ಬೇರೆ ಕಡೆಯಿಂದ ಬಂದವರು ಕೂಡ ಬ್ಯಾಕ್ ವಾಟರ್ ಮೀನು ಅಂತಂದ್ರೆ ತುಂಬಾ ಆಸೆ ಪಡ್ತಾರೆ. ಅಂತ ಒಂದು ಇದಕ್ಕೂ ಕೂಡ ದೊಡ್ಡ ಹೊರತ ಬೀಳ್ತಕ್ಕಂಥದ್ದು. ಒಂದು ಇದನ್ನ ಹೋರಾಟವನ್ನ ಬರುತ್ತಾ ಇರೋದೇನಲ್ಲ. ಮತ್ತೆ ಹೇಳಿದ್ರು ಮಧ್ಯದಲ್ಲಿ ಯಾವುದೋ ಬಹುರಾಷ್ಟ್ರೀಯ ಕಂಪನಿಗಳು ಅಂತ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಾವು ಯುರೇನಿಯಂ ಅನ್ನ ದೇಶಗಳ ಮಧ್ಯೆ ಇದು ಮಾಡೋದಕ್ಕೆ ಬರೋದಿಲ್ಲ. ಬಹುರಾಷ್ಟ್ರ ಕಂಪನಿಗಳಿಗೆ ಸಿಗೋದು ಸಾಧ್ಯವೂ ಇಲ್ಲ. ಅದನ್ನ ಮಾಡ್ತಾ ಇರುವಂತ ಸರ್ಕಾರದ ಇದರಲ್ಲಿ ಬಹುಶಃ ಮುಖ್ಯವಾಗಿ ಅದು ರಾಜ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬಂದಿರುತ್ತೆ. ರಾಜ್ಯ ಕಾರ್ಯದರ್ಶಿಗಳಿಂದ ಡಿಸಿಯಿಂದ ತಹಶೀಲ್ದಾರ್ ಅವರಿಗೆ ಬಂದಿರುತ್ತೆ. ಅದಕ್ಕೆ ಇವ್ರು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳೋದು ಅಲ್ಲಿ ಅತ್ಯಂತ ಮುಖ್ಯವಾಗಿ. ತಹಶೀಲ್ದಾರ್ ಅವರಿಲ್ಲ ಅಂತ ಹೇಳೋದು ಅದರ ಮೂಲಕವಾಗಿ ಒಂದು. ಇನ್ನು ನಾವು ಸ್ವಲ್ಪ ಟೆಕ್ನಿಕಲ್ ಆಗಿ ಹೋದ್ರೆ ಬಹಳ ಒಳ್ಳೇದು ಅಂತಂದ್ರೆ ಇದನ್ನು ಅಂದ್ರೆ ಒಂದು ಸಂಘಟಿತ ಹೋರಾಟ ಅಷ್ಟೇ ಅಲ್ಲ, ಇದನ್ನ ಹ್ಯಾಂಗ್ ತಡೆಗಟ್ಟಬಹುದು. ಸಮಿತಿಯನ್ನ ಮಾಡಲಿಕ್ಕೆ ಹಿಂದೂದರ ಗೌಡರಿಗೆ ಅಧಿಕಾರ ಕೊಡೋಣ. ಅವರು ಎಲ್ಲ ಜಾತಿ ಮತಗಳ ಜನಪ್ರದೇಶಗಳ ಧಾರ್ಮಿಕ ಪರಿಸರ ಎಲ್ಲರೂ ಒಳಗೊಂಡ ಒಂದು ಧರ್ಮಗಳ ಜನಪ್ರತಿಗಳ ಒಳಗೊಂಡ ಒಂದು ಸಮಿತಿಯನ್ನು ಮಾಡಿ, ವಿಜ್ಞಾನಿಗಳ ಸಮಿತಿಗಳನ್ನು ಮಾಡಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಅದನ್ನು ಇವತ್ತು ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಇದು. ಎರಡನೇದಾಗಿ ಒಂದು 3-4 ನಿರ್ಣಯಗಳನ್ನು ಅರ್ಜೆಂಟಾಗಿ ಮಾಡಬೇಕಾಗಿದೆ. ಅದನ್ನು ಮಾಡೋಣ. ನಮ್ಮ ಪ್ರದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡವೇ ಬೇಡ, ನಮ್ಮಗಳ ಭೂಮಿಯನ್ನು ನಾವು ಕೊಡುವುದಿಲ್ಲ ಅಂತ ಘಂಟಾಘೋಷವಾಗಿ ಹೇಳುವಂಥ ನಿರ್ಣಯವನ್ನು ಕೈಗೊಳ್ಳೋಣ. ನಾವು ಚಪ್ಪಾಳೆ ಮುಖಾಂತರ ಯಾವ ಯೋಜನೆಗಳನ್ನು ಮಾಡಬೇಕಾದರೂ ಈ ನಮ್ಮ ಪ್ರದೇಶದಲ್ಲಿ ಗ್ರಾಮ ಸಭೆ ನಡೆಸಬೇಕು, ಜನರ ಅಭಿಪ್ರಾಯವನ್ನು ಕೇಳಬೇಕು, ಅವರ ಧ್ವನಿಯನ್ನು ಸರ್ಕಾರ ಗಮನಿಸಿ ಅಣುಸ್ಥಾವರವನ್ನು ಶಾಶ್ವತವಾಗಿ ಇಲ್ಲಿ ನಿಲ್ಲಿಸಬೇಕು ಎಂಬ ನಿರ್ಣಯವನ್ನು ಕೈಗೊಳ್ಳೋಣ. ನಮಗೆ ಬೇಕಾಗಿರುವುದು ಕುಡಿಯುವ ನೀರು, ಉದ್ಯೋಗ, ಆಸ್ಪತ್ರೆ, ರಸ್ತೆ. ಇದನ್ನು ದಯಮಾಡಿ. ಮೊದಲನಾಗಿ ನಾನು ಪತ್ರಿಕಾ ಮಾಧ್ಯಮದವರಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಸಾಕಾಗಲ್ಲ. ಯಾಕೆಂತಂದರೆ ಇವತ್ತು ಪ್ರಸಾರ ಮಾಡಿ ಈ ಭಾಗದಲ್ಲಿ ಈ ಥರ ನಡೀತಾ ಇದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತಂದಾಗ ನಾನು ಕೂಡ ಪತ್ರಿಕೆಯವರ ಹತ್ರನೂ ಕೂಡ ಮಾತಾಡಿದ್ದೆ, ತಹಸೀಲ್ದಾರ್ ಹತ್ರನೂ ಕೂಡ ಮಾತಾಡಿದೆ, ನಮ್ಮ ಸ್ಥಳೀಯವಾಗಿ ನಾಡ ಕಚೇರಿ ಹತ್ರ ಕೂಡ ಮಾತಾಡಿದ್ವಿ, ಲೋಕಲ್ನೂ ಕೂಡ ಮಾತಾಡಿದ್ವಿ. ಹೆಚ್ಚು ಕಡಿಮೆ ಒಂದು 100 ಫೋನ್ಗಳು ನಮಗೆ ಬರ್ತಾ ಇತ್ತು. ಏನು ನಮ್ಮೂರಲ್ಲಿ ಈ ಥರ ಒಂದು ವ್ಯವಸ್ಥೆ ಆಗ್ತಾ ಇದೆಯಲ್ಲ, ನಾವು ಬದುಕಬೇಕೋ ಬೇಡೋ ಅಥವಾ ಎಲ್ಲ ನಮ್ಮನ್ನು ವಿಷ ಕೊಟ್ಟು ಸಾಯಿಸ್ಬಿಡ್ಲಿ, ಈ ಥರ ಮಾಡೋದು ಬಂದು ಅಂತ ಹೇಳಿ ಎಲ್ಲರೂ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ರು. ನಾವು ನಮ್ಮ ಸಾಹೇಬ್ರು ಹತ್ತಾಳು ಸಾಹೇಬ್ರಿಗೂ ಕೂಡ ನಾವು ಗಮನಕ್ಕೂ ಕೂಡ ತಂದಿದ್ದೆ. ಬಹುಶಃ ನಮಗೆ ನಾನು ಅಂದ್ಕೊಂಡ ಹಾಗೆಯೇ ಪ್ರಾಣಿಗಳಿಗೆ ಬದುಕೋದಕ್ಕೆ ಅವಕಾಶ ಇದೆ. ವೈಲ್ಡ್ ಲೈಫ್ ಈ ಕಡೆ ವೈಲ್ಡ್ ಲೈಫ್ ಅಂದ್ಕೊಂಡು ಪ್ರಾಣಿಗಳಿಗೆ ಅವಕಾಶ ಕೊಡಬೇಕು ಅಂತ, ಆ ಕಡೆ ಕೆಪಿಸಿ ಭಾಗದಲ್ಲಿ ಜನಗಳು ಅಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ, ಫಾರೆಸ್ಟ್ನವರು ಫಾರೆಸ್ಟ್ ಜಾಗ ನಮಗೆಲ್ಲೂ ಮುಟ್ಟಬೇಡಿ, ಜಾಗ ನಮ್ಮದು ಅಂತ ಹೇಳೋರು, ರೆವಿನ್ಯೂ ಅವರು ನಮ್ಮ ಜಾಗ ಇದು ರೆವಿನ್ಯೂ ಜಾಗ ಎಲ್ಲೂ ಯಾವುದೂ ಅಕ್ರಮ ಮಾಡ್ಕೋಬಾರ್ದು ಅಂತ. ಹಾಗಾದರೆ ನಮ್ಮ ರೈತರು ನಮ್ಮ ಜನ ನಾವು ಬದುಕೋದಾದ್ರೆ ಹೇಗೆ, ಯಾವ ರೀತಿ ನಾವು ಬದುಕಬೇಕು, ನಮ್ಮ ಬದುಕು ಎಲ್ಲಿ ಕಟ್ಕೋಬೇಕು? ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕುತ್ಕೊಂಡು ಈ ಥರ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂದರೆ ಬಹುಶಃ ಅಧಿಕಾರಿಗಳು ಇವತ್ತು ಈ ಥರ ತಗೊಳ್ತಾರೆ, ನೆಕ್ಸ್ಟ್ ಇನ್ನೊಂದು 10. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.